ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ನೋ ತುಂಬ ದಿನ ಆಗಿದೆ ನಾನು ವ್ಲಾಗ್ಸ್ ಮಾಡಿ ಅಂತ, ಆ್ಯಂಡ್ ದರ್ ಇಸ್ ಒನ್ ರೀಸನ್ ನಾನು ಏನಕ್ಕೆ ಮಾಡಿಲ್ಲ ಅಂತ. ಸೊ ಏನಕ್ಕೆ ಅಂತ ಹೇಳಿದ್ರೆ, ನಾನು ನವೆಂಬರಲ್ಲಿ ನೀವೆಲ್ಲರೂ ನಾನು ವ್ಲಾಗ್ಸ್ ನೋಡಿರ್ತೀರ. ನಾನು ಇಂಡಿಯಾಗೆ ಮನೆಗೆ ಹೋಗಿದ್ದೆ, ಆ್ಯಂಡ್ ಅಲ್ಲಿಂದ ವಾಪಸ್ ಬಂದಮೇಲೆ ಸ್ವಲ್ಪ ಹೋಮ್ ಸಿಕ್ನೆಸ್ ಜಾಸ್ತಿನೇ ಆಯಿತು. ರೀಸನ್, ಮನೆಗೆ ಹೋಗಿ ಬಂದಮೇಲೆ ಅಪ್ಪ ಅಮ್ಮನ ಮಿಸ್ ಮಾಡ್ಕೊಳ್ಳೋದಾಗಲಿ ಇದೆಲ್ಲ ತುಂಬಾ ಆಯಿತು. ಸೊ ಎಸ್, ದ್ಯಾಟ್ಸ್ ದ ರೀಸನ್. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನಾನು ಪಾರ್ಟ್ ಟೈಮ್ ಮಾಡ್ತಿದ್ದೆ ಆ್ಯಂಡ್ ಜಾಬ್ ಕೂಡ ಸರ್ಚ್ ಮಾಡ್ತಿದ್ದೆ, ಆ್ಯಂಡ್ ಐ ಹ್ಯಾಡ್ ಮೈ ಎಕ್ಸಾಮ್ಸ್ ಆಲ್ಸೋ. ಸೊ ದಟ್ಸ್ ದ ರೀಸನ್ ಐ ಹ್ಯಾಡ್ ಟು ಟೇಕ್ ಅ ಬ್ರೇಕ್. ಸೊ ಇವಾಗ ಪಾರ್ಟ್ ಟೈಮ್ ಬಿಟ್ಟು, ನಾನು ಆ್ಯಕ್ಚುಲಿ ಮುಂಚೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಗಾಲ್ವೇಲಿದ್ದೆ, ಆ್ಯಂಡ್ ಇವಾಗ ನಾನು ಮತ್ತೆ ಲಿಮ್ರಿಕ್ಕಿಗೆ ಬಂದೆ. ಸೊ ಲಿಮ್ರಿಕ್ಕಿಗೆ ಬಂದಮೇಲೆ ಲಿಮ್ರಿಕ್ಕಿಗೆ ಬಂದಿದ್ದ ರೀಸನ್ ಏನಂತ ಹೇಳಿದ್ರೆ, ನಾನು ಜಾಬ್ ಹುಡುಕ್ತಾ ಇದ್ದೆ. ಸೊ ನನ್ನ ಮಾಸ್ಟರ್ಸ್ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಕ್ಕೆ ಬಂದಿತ್ತು. ಸೊ ನಾನು ಜಾಬ್ ಸರ್ಚ್ ಮಾಡ್ತಿದ್ದೆ. ಸೊ ನನ್ನ ಜಾಬ್ ಸಿಕ್ತು, ಅದಕ್ಕೆ ನಾನು ರೀಸನ್ ಲಿಮ್ರಿಕ್ಕಿಗೆ ಮೂವ್ ಆದೆ. ಸೊ ಈ ಒಂದು ಫೇಸಲ್ಲಿ ನನಗೆಲ್ಲೋ ಒಂದು ಕಡೆ ವ್ಲಾಗ್ ಮಾಡೋದು ಐ ಡೋಂಟ್ ಥಿಂಕ್ ಸೊ, ಲೈಕ್ ನಂಗೆ ಮಾಡಬೇಕಂತ ಮನಸ್ಸಿದ್ರೂ ಕೂಡ ಸಮಥಿಂಗ್ ವಾಸ್ ಸ್ಟಾಪಿಂಗ್ ಮೀ ಅಂತಲೇ ಹೇಳ್ಬೋದು. ಬಿಕಾಸ್ ಐ ಹ್ಯಾಡ್ ಲಾಟ್ ಆಫ್ ಥಿಂಗ್ಸ್ ಗೋಯಿಂಗ್ ಔಟ್ ಬ್ಯಾಕ್ ಆಫ್ ಮೈ ಹೆಡ್. ಸೊ ಇವಾಗ ಐ ಆಮ್ ಬ್ಯಾಕ್ ಅಗೇನ್. ಐ ವುಡ್ ನೀಡ್ ಆಲ್ ಯುವರ್ ಸಪೋರ್ಟ್ ಗೈಸ್. ಸೊ ಐ ಆಮ್ ಬ್ಯಾಕ್ ಅಗೈನ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತಲೇ ಹೇಳ್ಬೋದು. ಸೊ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇವಾಗ ನಾನೊಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಆ್ಯಂಡ್ ಇನ್ಮೇಲೆ ಬ್ಯಾಕ್ ಟು ಬ್ಯಾಕ್ ವ್ಲಾಗ್ಸ್ ಬರ್ತಾನೆ ಇರುತ್ತೆ. ಐ ಹೋಪ್ ಯು ಗೈಸ್ ವಿಲ್ ಸಪೋರ್ಟ್ ಮೀ ಆ್ಯಂಡ್ ಯು ಗೈಸ್ ವಿಲ್ ಎಂಜಾಯ್ ಮೈ ವ್ಲಾಗ್. ಆ್ಯಂಡ್ ಸೊ ಇವತ್ತು ನಾನು ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಆಫ್ಟರ್ ದಿಸ್ ಲಾಂಗ್ ಬ್ರೇಕ್. ಆ್ಯಂಡ್ ನಂಗೆ ಗೊತ್ತು ನಿಮಗೆ ಎಲ್ಲರೂ ನನ್ನ ನೋಡಿ ತುಂಬ ಬೋರ್ ಆಗಿರುತ್ತೆ ಅಂತ, ಆ್ಯಂಡ್ ನನ್ನೊಬ್ಬಳನ್ನೇ ತೋರ್ಸೋಕ್ಕೆ ಐ ಡೋಂಟ್ ಲೈಕ್. ಸೊ ನನ್ನ ಜೊತೆ ಸ್ವಲ್ಪ ಐ ಹ್ಯಾವ್ ಮೈ ಫ್ರೆಂಡ್ಸ್. ಸೊ ಇಲ್ಲಿಗೆ ಬಂದಮೇಲೆ ಐ ಲೈಕ್ ಮೇಡ್ ಲಾಟ್ ಆಫ್ ಫ್ರೆಂಡ್ಸ್ ಅಂತ ಹೇಳೋಕ್ಕಾಗಲ್ಲ. ಕಮ್ಮಿ ಜನ ನನಗೆ ಪರಿಚಯ ಆಗಿರೋದು, ಲೈಕ್ ತುಂಬ ಕಮ್ಮಿ, ಲಿಮಿಟೆಡ್ ಪೀಪಲ್. ಆ್ಯಂಡ್ ಅದರಲ್ಲಿ ತುಂಬ ಟೈಮಿಂದ ನನ್ನ ಜೊತೆನೇ ಇರೋ ಫ್ರೆಂಡ್ಸ್ನ ಇವತ್ತೆಲ್ಲರೂ ಲೈಕ್ ವಿ ಹ್ಯಾವಿಂಗ್ ಅ ಡಿನ್ನರ್ ಇನ್ ಮೈ ಹೌಸ್. ಸೊ ಅವ್ರು ಯಾರನ್ನೂ ಇವಾಗ ಇಂಟ್ರೊಡ್ಯೂಸ್ ಮಾಡ್ತೀನಿ, ಲೆಟ್ಸ್ ಗೋ. ಸೊ ನಾನು ಹೇಳಿದೆ ನನ್ನ ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ ಅಂತ. ಸೊ ಇವತ್ತು ಇಟ್ಸ್ ಗೆಟ್ ಟುಗೆದರ್ ಆಫ್ 1 2 3 4 5 6. ನಾವಿವಾಗ ಲೈಕ್ ಇವತ್ತು ಡಿನ್ನರ್ ಮಾಡ್ತಿರೋದು 6 ಜನ, ನನ್ನ ಎಲ್ಲ ಫ್ರೆಂಡ್ಸ್ ಸೇರಿ. ಆ್ಯಂಡ್ ಇವಾಗ ಸದ್ಯಕ್ಕೆ 5 ಜನ ಇದ್ದೀವಿ. 1 ಪರ್ಸನ್ ಇಸ್ ಯೆಟ್ ಟು ಕಮ್. ಸೊ ಅಷ್ಟರಲ್ಲಿ ನಾನು ಈ 5 ಜನನ ಇನ್ನೆಲ್ಲರಿಗೂ ಪರಿಚಯ ಮಾಡಿಸ್ತೀನಿ. ನೀವು ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಿದ್ರೆ ನಿಮ್ಗೆಲ್ಲರೂ ಈ ಫೇಸಸ್ ಗೊತ್ತಿರುತ್ತೆ. ಎಲ್ಲ ಫೇಸಸ್ಸು ಎವಿಡೆಂಟಾಗಿ ಗೊತ್ತಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಅಲ್ಲಿ ಇಲ್ಲಿ ನೋಡಿರ್ತೀರ. ಬಟ್ ದೆನ್ ಇಂಟ್ರೊಡ್ಯೂಸಿಂಗ್ ಮೈ ಹಸ್ಮೇಟ್ ಲಕ್ಷ್ಮಿ. ಆ್ಯಂಡ್ ನೋಡಿರ್ತೀರ, ದಿಸ್ ಇಸ್ ಅನು. Hi guys. So these are the 2 ladies with me here today for the dinner. And in Ibro boys idare guys. I will show you. Just wait. But ಇವತ್ತು ಡಿನ್ನರ್ಗೆ ಏನು ಮಾಡಬೇಕಂತ ತುಂಬ ಕನ್ಫ್ಯೂಷನ್ ಇದೆ. ಬ್ರೋ, what are we cooking? I don't know. We're not sure yet. Yeah, so Where are we going now? ಸೊ ನಾವೀಗ ಗ್ರಾಸರಿ ಶಾಪಿಂಗ್ ಹೋಗ್ತಿದ್ದೀವಿ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ನೋಡ್ತಾ ಏನು ತಗೊಬೇಕು ಅವ್ರು ಏನು ಅಡುಗೆ ಮಾಡಬೇಕು ಅಂತ ಪ್ಲ್ಯಾನ್ ಬರೋದೇ ಆವಾಗ. ಸೊ ನಿಂಗೇನಾದ್ರೂ ಐಡಿಯಾ ಇದೆಯಾ? Chicken biryani. ಓಕೆ, ಶೀ ಈಸ್ ಅ ಫ್ಯಾನ್ ಆಫ್ ಚಿಕನ್ ಬಿರಿಯಾನಿ ಗೈಸ್. ಸೊ ಚಿಕನ್ ಬಿರಿಯಾನಿ, ನಾವು ಏನೇ ಡಿನ್ನರ್ ಮಾಡಿದ್ರು ಪ್ಲ್ಯಾನ್ ಮಾಡಿದ್ರು ಬಿರಿಯಾನಿ ಈಸ್ ಮ್ಯಾಂಡೇಟ್ರಿ. ವಾಟ್ ಬಿರಿಯಾನಿ ಗೊತ್ತಿಲ್ಲ, ಬಟ್ ಬಿರಿಯಾನಿ ಈಸ್ ಮ್ಯಾಂಡೇಟ್ರಿ. ಸೊ ಬಿರಿಯಾನಿ ಜೊತೆಗೆ ಏನು ಮಾಡಬೇಕಂತ ಕನ್ಫ್ಯೂಷನ್ ಅಲ್ಲಿದೆ. ಸೊ ಆ ಕನ್ಫ್ಯೂಷನ್ಗೆ ಫುಲ್ ಸ್ಟಾಪ್ ಇಡೋಕ್ಕೆ ಅಂತಾರೆ ಈ ಒಂದು ಫ್ರೆಂಡ್ಸ್ ನನ್ನ ಜೊತೆ ಇರೋದು. ಸೊ ಎಸ್, ಬಾಯ್ಸ್ನ ಮೀಟ್ ಮಾಡಬೇಕಂತ ನಿಮಗೆ ಕ್ಯೂರಿಯಾಸಿಟಿ ಇದೆಯಾ ಗೊತ್ತಿಲ್ಲ, ಬಟ್ ತೋರಿಸ್ಬೇಕಂತ ನನಗಂತೂ ಕ್ಯೂರಿಯಾಸಿಟಿ ಇದೆ. ವೈಟ್, ಓಕೆ. ಸೊ ನಮ್ಮ ಬಾಯ್ಸ್ ರೆಡಿಯಾಗಿದ್ದಾರೆ ನನ್ನ ವಿಡಿಯೋಗೆ ನಮಸ್ಕಾರ ಮಾಡೋಕ್ಕೆ. ಸೊ ಲೆಟ್ಸ್ ಇಂಟ್ರಡ್ಯೂಸ್. ಯಾರನ್ನ ಇಂಟ್ರಡ್ಯೂಸ್ ಮಾಡಿಸ್ಲಿ ಫಸ್ಟು? ಯಾರನ್ನ ಶಶಿ. ಹಾಯ್ ಅಂತೆ. ಓ, ಸೊ ಹಿ ಶುಡ್ ಟೆಲ್ ಹಾಯ್ ಗಾಯ್ಸ್, ವೆಲ್ಕಮ್ ಟು ಪಲ್ಲವೀಸ್ ಯೂಟ್ಯೂಬ್ ಚಾನಲ್ ಅಂತ ಹೇಳು. ಹಾಯ್ ಗೈಸ್, ವೆಲ್ಕಮ್ ಟು ಪಲ್ಲವೀಸ್ ಯೂಟ್ಯೂಬ್ ಚಾನಲ್. ಹಳೆ ವ್ಲಾಗ್ಸಲ್ಲಿ ನೋಡಿರ್ತೀರ, ಮತ್ತೆ ಹಂಗೆ ಕಂಟಿನ್ಯೂ ಆಗುತ್ತೆ ವ್ಲಾಗ್ಸು, ಅದ್ರಲ್ಲಿ ನಾನು ಇರ್ತೀನಿ. ಸೊ ಮತ್ತೆ ಕೀಪ್ ಸೀಯಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಆ್ಯಂಡ್ ನಂಗೆ ಗೊತ್ತಿಲ್ಲ ನೀವು ಈ ಒಂದು ಹೊಸ ಫೇಸ್ನ ನನ್ನ ಒಂದು ಫೋಟೋಸ್, ಇನ್ಸ್ಟಾಗ್ರಾಮ್ ಫೋಟೋಸಲ್ಲಿ ನೋಡಿರ್ತೀರ ಇಲ್ವಾ? ಬಟ್ ಐ ಥಿಂಕ್ ದರ್ ಇಸ್ ಒನ್ ಪರ್ಟಿಕ್ಯುಲರ್ ಪೋಸ್ಟ್. ಇಫ್ ಯು ಗೈಸ್ ಆರ್ ರಿಯಲಿ ಫಾಲೋಯಿಂಗ್ ಮೀ ದೆನ್ ಡೆಫಿನೆಟ್ಲಿ ನಿಮಗೆ ಈ ಫೇಸ್ ಗೊತ್ತಿರುತ್ತೆ. ಇಲ್ಲ ಅಂತ ಹೇಳಿದ್ರು ಗೆಟ್ ರೆಡಿ ಟು ಇಂಟ್ರೊಡ್ಯೂಸ್ ಪ್ರತೀಕ್.
ಸೊ ಹಿ ಇಸ್ ಪ್ರತೀಕ್. ಸೊ ಇದು ಪ್ರತೀಕ್ ಅಂತ, ಆ್ಯಂಡ್ ಹಿ ಈಸ್ ಅ ರಗ್ಬಿ ಪ್ಲೇಯರ್. ಆ್ಯಂಡ್ ನಿನ್ನೆ ಪ್ರತೀಕ್ಗೆ ಗಾಲ್ವೆಯಲ್ಲಿ ರಗ್ಬಿ ಮ್ಯಾಚ್ ಇತ್ತು. ಆ್ಯಂಡ್ ಆಸ್ಕ್ ಮಿ ವಾಟ್ ಗೈಸ್, ದೇ ಒನ್ ದ ಮ್ಯಾಚ್. ಸೊ ಪ್ರತೀಕ್ನ ಸ್ವಲ್ಪ ಕೇಳೋಣ, ವಾಟ್ ಇಸ್ ರಗ್ಬಿ ಮ್ಯಾಚ್ ಆ್ಯಂಡ್ ಹೇಗಾಯಿತು ಅಂತ. ಇಟ್ ವಾಸ್ ರಿಯಲಿ ಫನ್. ಸೊ ಮ್ಯಾಚ್ ಸಕ್ಕದಾಗಿತ್ತು, ಒಳ್ಳೆ ಕಾಂಪಿಟೇಷನ್ ಇತ್ತು, ಬಟ್ ಫೈನಲಿ ವಿ ವಾನ್ ಇಟ್. ಆರ್ ಯು ಹ್ಯಾಪಿ? ಐ ಆಮ್ ಸೋ ಏನ್ ಹ್ಯಾಪಿ. ಕೊಟ್ರು? ವಿನ್ ಆಗಿದ್ದಕ್ಕೆ ಏನ್ ಕೊಟ್ರು? ವಿನ್ ಆಗಿದ್ದಕ್ಕೆ ಕಪ್ ಕೊಟ್ರು, ಓಕೆ ಆದ್ಮೇಲೆ ಒಂದ್ ಎರಡೆರಡು ಬಿಯರ್ ಕೊಟ್ರು. ಓಕೆ. ಸೊ ಸಕ್ಕದಾಗಿತ್ತು. ನಿನ್ಗೆ ಏನ್ ಅನ್ಸುತ್ತೆ, ಲೈಕ್ ವೆನ್ ಯು ವಿನ್ ಇನ್ ಇಂಡಿಯಾ, like what is the difference, and when you have a one. Difference is, you know, here we have a lot of clubs. Okay. So if you want to grow yourself in sports, you should join the club. Okay. So in India we don't have, you know, particular club like in Ireland. So ಇದು ಕ್ಲಬ್ ನೀನ್ ಸ್ವಂತಾಗಿ ಜಾಯ್ನ್ ಆಗಿದ ಅಲ್ಲ? ಅದು So like we have option in our company. You can. Okay, you then can company choose- through yeah, ಹೋಗಿರೋದು. company Okay. through. ಸಕ್ಕದಾಗಿತ್ತು. But I'm waiting for next year to play the same game. ಸೊ ಒಂದ್ ವರ್ಷಕ್ಕೆ ಒಂದೇ ಸಲ, it's just one year One once. season, yeah. Okay. One season. So if you want to grow, you can, you know, ask club people to, you know, join the different team and, you know. ಸ್ಮೈಲ್ ಮಾಡಿ ಮಾತಾಡಿ. ಸೊ ಪ್ರತೀಕ್ಗೆ ಗೊತ್ತಿಲ್ಲ, ಕ್ಯಾಮ್ರಾ ಕಾನ್ಶಿಯಸ್. ನಾನು ಕ್ಯಾಮ್ರಾ ನೋಡೋದು. ಅವ್ನು ಕ್ಯಾಮ್ರಾ ನೋಡೋದಿಲ್ಲ, ಸೊ ನೋಡ್ತಿರ್ಬೋದು, ಫೋಟೋನು ತೆಗಿಯಲ್ಲ. ನೀವು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿದ್ರೆ ಯಾವಾಗ ಒಂದೊಂದು ಪೋಸ್ಟ್ ಹಾಕಿರ್ತಾರೆ. ಬಟ್ ಇವಾಗ ನಾನು ಯೂಟ್ಯೂಬ್ನ ಪ್ರಮೋಟ್ ಮಾಡಕ್ಕೆ ಇನ್ಮೇಲೆ ವಿಡಿಯೋಸ್ ಹಾಕ್ತಿರ್ತಾರೆ ಅನ್ಸುತ್ತಲ್ಲ. ಪಕ್ಕ ಹಾಕೋಣ ಎಲ್ಲರೂ. ಇವರು ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಈಗ ಮಾಡಿ ಇನ್ನ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಟ್ರಿಪ್ಸ್ ಮಾಡೋಣ, ಐರ್ಲ್ಯಾಂಡ್ ಎಕ್ಸ್ಪ್ಲೋರ್ ಮಾಡೋಣ. ಎಸ್, ಬಟ್ ನಮ್ಮ ಜೊತೆ ಒಬ್ರು ಮಿಸ್ಸಿಂಗ್ ಇದ್ದಾರೆ. ಮಿಸ್ಸಿಂಗ್ ಆಗಿರೋ ಮೆಂಬರ್ ಯಾರಂತ ನಾನು ಹೇಳಲ್ಲ, ಬಂದ ಮೇಲೆ ವಿಡಿಯೋ ಮಾಡ್ತಾ ಇಂಟ್ರಡ್ಯೂಸ್ ಮಾಡ್ತಾ ಐ ವಿಲ್ ಗೆಟ್ ಬ್ಯಾಕ್ ಟು ಯು. ಸೊ ಇವಾಗ ನಾನು ಹೇಳ್ದಂಗೆ ಗ್ರಾಸರೀಸ್ ತರಕ್ಕೆ ಹೋಗ್ತಿದ್ದೀವಿ. ಸೊ ಗ್ರಾಸರಿ ಶಾಪಿಂಗ್ ಹೋದಾಗ ಮತ್ತೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್. ಹೇಳಿ ಪಲ್ಲವಿ ಅವರೇ, ಹೆಂಗಿದೆ? ಸೊ ನಾವಿವತ್ತು ಗ್ರಾಸರೀಸ್ ತಗೊಳಕ್ಕೆ ಬಂದಿರೋದು ಲೇಡಿ. ಆಫೀಸ್ಗೆ ಹೋಗೋ ಥರ ಬ್ಯಾಗೆಲ್ಲ ಹಾಕೊ ಬಂದಿದ್ದೀನಿ, ಯಾಕಂದರೆ ಗ್ರಾಸರೀಸ್ ತಗೊಂಡ್ಮೇಲೆ ಕೈ ಇಟ್ಕೊಳ್ಳೋದ್ಕಿಂತ ಬ್ಯಾಗಲ್ಲಿ ಹಾಕ್ಕೊಂಡ್ರೆ ವೆಯ್ಟ್ನ ತಡಿಬೋದು. ಆ್ಯಂಡ್ ಇವಾಗ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತೀನಿ, ಯಾಕಂದರೆ ಜನ ಇರ್ತಾರೆ. ಲೆಟ್ಸ್ ಗೆಟ್ ಶಾಪಿಂಗ್. ನಾನು ಗೈಸ್ ಕ್ರೊಸಾಂಟ್ ತೊಗೊತಾ ಇದ್ದೀನಿ. ಪ್ರಶಾಂತ್ ಅಲ್ಲ, ಕ್ರೊಸಾಂಟ್. ನಂಗೆ ಗೊತ್ತಿಲ್ಲ, ಇಂಡಿಯಾಲೂ ಜಾಸ್ತಿನೇ ಇದೆ ಅನಿಸುತ್ತೆ, ಬಟ್ ಇಲ್ಲಿ ಒಂದು ಕ್ರೊಸಾಂಟ್ಗೆ €1.09 ಅಂದರೆ 100 ರೂಪೀಸ್ ಆಗುತ್ತೆ. ಬಟ್ 3 ತೊಗೊಂಡ್ರೆ 300. ನಮಗೆ €3 ಗೈಸ್ ಅಷ್ಟೇ. ಸೊ 3% ತೊಗೊಳ್ತಿದ್ದೀನಿ. ಆಮೇಲೆ ಏನು ತೊಗೊಳ್ಬೇಕು ಗೊತ್ತಿಲ್ಲ, ನೋಡುವ. ಆ್ಯಂಡ್ ಸೊ ಇದನ್ನು ತುಂಬ ಯೂಸ್ ಮಾಡ್ತಾ ಇದ್ದೀನಿ. ಸ್ಟಾಪ್ ಮಾಡುವಂಥ ಶಶಿ ಮತ್ತು ಅನು ಆಲ್ರೆಡಿ ಹೇಳಿದ್ದಾರೆ, ಬಟ್ ಇನ್ ಕೇಸ್ ರಿಪೀಟ್ ಆದರೆ ಅಡ್ಜಸ್ಟ್ ಮಾಡಿ. ಶಾಪಿಂಗ್ ಮಾಡು ಕಾಶಿ. ಈ ನೋಡು, ನಮ್ಮ ಹೌಸ್ ಮೇಟ್ ಲಕ್ಷ್ಮಿನ ತೋರಿಸು. ವಾಟ್ ಆರ್ ಯು ಲಕ್ಷ್ಮಿ ಟೇಕಿಂಗ್? ಗಾಯ್ಸ್, ಇಲ್ಲಿ ಆ್ಯಕ್ಚುಲಿ ಸೂಪರ್ ಸೇವರ್ಸ್ ಅಂತ ಹಾಕಿರ್ತಾರೆ ಎಂಟ್ರಿ ಆಗಿದ ತಕ್ಷಣ. ಆದರೆ ಏನಾದರೂ ಕಮ್ಮಿಗಿದ್ರೆ ಯು ಕ್ಯಾನ್ ಟೇಕ್ ಇಟ್. ಏನು ತಗೋಬೇಕಿಲ್ಲ ಅಂತ ಗೊತ್ತಿಲ್ಲ. ಕಮ್ಮಿ ಇದೆ, ಸೊ ನಾನು ಮಶ್ರೂಮ್ ತಗೊಳ್ತಾ ಇದ್ದೀನಿ. ಇವಾಗ ಶಾಪಿಂಗ್ ಆಲ್ಮೋಸ್ಟ್ ಮುಗಿದಿದೆ, ಬಿಲ್ಲಿಂಗ್ ಹೋಗಬೇಕು. ಬಟ್ ಲಕ್ಷ್ಮಿ ಮತ್ತು ಅನು ಇನ್ನೂ ಶಾಪ್ ಮಾಡ್ತಿದ್ದಾರೆ, ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಇಷ್ಟೊಂದೆಲ್ಲ ಶಾಪ್ ಮಾಡಿದ್ದೀನಿ, ಇಷ್ಟು ಬೇಗ ಮುಗಿಸಿದ್ದೀನಿ. ಆ್ಯಂಡ್ ಅವ್ರು ನೋಡಿ ಮಿನಿಮಲ್ ಶಾಪಿಂಗ್ ಮಾಡಿ ಮ್ಯಾಕ್ಸಿಮಮ್ ಟೈಮ್ ತೊಗೋತಾ ಇದ್ದೀನಿ. ವೈ ಬ್ರೋ, ವೈ ಬ್ರೋ? ಡನ್? ಹೌದಾ? ಅನು ಡನ್? ಅನು ಇಸ್ ಡನ್. ನಾವೀಗ ಶಾಪಿಂಗ್ ಮುಗಿಸಿ ಆಚೆ ಬಂದ್ವಿ. ನಮಗೋಸ್ಕರನೇ ಮಳೆ ಒಳಗಡೆ ಇರಬೇಕಾದ್ರೆ ಬಂದುಬಿಟ್ಟು ಸ್ಟಾಪ್ ಆಗಿಬಿಟ್ಟಿದೆ ಅನಿಸುತ್ತೆ. ಸ್ಟಾಪ್ ಆಗಿದೆ, ಫುಲ್ ಕಂಪ್ಲೀಟಾಗಿ ಸ್ಟಾಪ್ ಆಗಿಲ್ಲ, ಸ್ವಲ್ಪ ಡ್ರಿಸ್ಲಿಂಗ್ ಇದೆ ಅಷ್ಟೇ. ಶಾಪಿಂಗ್ ಎಲ್ಲ ಮುಗಿದಿದೆ.
ಆ್ಯಂಡ್ ಬಟ್ ನನ್ನ ಕೈ ಫುಲ್ ಖಾಲಿ ಇದೆ, ಯಾಕಂದರೆ ಎಲ್ಲರೂ ಇಟ್ಕೊಂಡಿದ್ದಾರೆ ಅದಕ್ಕೆ. ಅನುಷಾ ಲಿಡಲ್ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಮಳೆ ಬರ್ತಿದೆ ಅಂತ ಲಕ್ಷ್ಮಿ ಫುಲ್ ಕವರ್ ಮಾಡಿಕೊಂಡು ಸೊ ಬಿಟ್ಬಿಟ್ಟು ಪ್ರತೀಕ್ ಕೂಡ ಬ್ಯುಸಿ ಇದ್ದಾರೆ ಒಂದು ಬ್ಯಾಗಲ್ಲಿ. ಆ್ಯಂಡ್ ಶಶಿ ಕೂಡ ಕ್ಯಾರಿ ಬ್ಯಾಗ್. ಸೊ too many grocery shoppings is done. ಸೊ ಗೈಸ್, ನಾನು ಹೇಳ್ದಂಗೆ ಇವಾಗ ಮತ್ತೆ ನಾವು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಗ್ರಾಸರಿ ಶಾಪಿಂಗ್ ಆಯಿತು, ಇವಾಗ ಕುಕಿಂಗ್ ಮಾತ್ರ ಪೆಂಡಿಂಗ್ ಇದೆ. ಸೊ ಕುಕಿಂಗ್ ಮಾಡೋಕ್ಕೆ ನಾವು ಡಿಸೈಡ್ ಮಾಡಿದ್ದು ಫೈನಲಿ ಬಿರಿಯಾನಿ ಮತ್ತು ಚಿಕನ್ ಫ್ರೈ. ಸೊ ಚಿಕನ್ ಬಿರಿಯಾನಿ ಆ್ಯಂಡ್ ಚಿಕನ್ ಫ್ರೈ ಇವಾಗ ಅದಕ್ಕೆಲ್ಲ ರೆಡಿ ಮಾಡೋಕ್ಕೆ ನಮ್ಮ ಬಾಯ್ಸು ಕುಕಿಂಗ್ ಮಾಡೋಕ್ಕೆ ರೆಡಿ ಇದ್ದಾರೆ. ಇವತ್ತು ಗರ್ಲ್ಸ್ಗೆ ರೆಸ್ಟಿಂಗ್ ಡೇ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಾಗ ನಮ್ಮ ಪ್ರತೀಕ್ ಆನಿಯನ್ ಚಾಪಿಂಗಲ್ಲಿ ಬ್ಯುಸಿ ಇದ್ದಾರೆ. ಸೊ ನೋಡೋಣ. ಸೊ ಪ್ರತೀಕ್, ನಿಮ್ಗೆ ಹೆಂಗ್ ಪ್ರತೀಕ್ ಇಷ್ಟೊಂದೆಲ್ಲ ಫಾಸ್ಟ್ ಆಗಿ ಶಾಪಿಂಗ್ ಮಾಡಿ ಅಭ್ಯಾಸ? ನಮ್ದು ಅಪ್ಪಂದು ಫಾಸ್ಟ್ ಫುಡ್ ಶಾಪ್ ಇದೆ. ಸೊ ನಾನು ಕಾಲೇಜ್ ಆದ್ಮೇಲೆ ಡೈಲಿ ಅಲ್ಲಿಗೆ ಹೋಗ್ತೀನಿ. ಅಲ್ಲಿ ಹೋಗ್ಬಿಟ್ಟು ಡೈಲಿ ಪಾರ್ಟ್ ಟೈಮ್ ವರ್ಕ್ ತರ ಮಾಡ್ತಿದ್ದೆ. ಸೊ ಆವಾಗಿದ್ದಲ್ಲೇ ನನಗೆ ಚೈನೀಸ್ ಫುಡ್, ಈರುಳ್ಳಿ ಕಟ್ಟಿಂಗ್ ಎಲ್ಲ ಕಟ್ಟಿಂಗ್ ಸಕ್ಕತ್ತಾಗಿ ಬರುತ್ತೆ. ನಾನು ಬೇಕಾದ್ರೆ ನೋಡ್ಕೊಂಡು ಮಾಡ್ತಾ ಇರ್ತೇನೆ. Oh my god! Crazy, guys. So Pratik is so expert in chopping the onions ಅಂತಾನೆ ಹೇಳ್ಬೋದು. ಮಸ್ತ್ ಅಲ್ಲ? ಓಕೆ, ಸೊ ನೆಕ್ಸ್ಟ್ ಟೊಮ್ಯಾಟೊ ಕಟ್ಟಿಂಗು. ಇದೆಲ್ಲ ಆದಮೇಲೆ ಬಿರಿಯಾನಿ ಮಾಡೋ ಪ್ರೊಸೀಜರ್ನ ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಹಲೋ ಗೈಸ್, ನೋಡಿ ಈ ರೀತಿ ಇರೋ ಚಿಕನ್ನ ಹೆಂಗೆ ಕನ್ವರ್ಟ್ ಮಾಡಿದ್ದೇವೆ ಅಂತ ನೋಡಿ. ಇವಾಗ ನಮ್ಮದು ಚಿಕನ್ ಸುಕ್ಕಕ್ಕೆ ರೆಡಿಯಾಗಿದೆ. ನಮ್ಮ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲರೂ ಫುಲ್ಲಾಗಿ ರೆಡಿ ಮಾಡ್ತಿದ್ದಾರೆ ನೋಡಿ. ಇವರು ಗಾರ್ಲಿಕ್ನ ಬಿಡಿಸ್ತಾ ಇದ್ದಾರೆ. ನಾನು ಆಲ್ರೆಡಿ ಆನಿಯನ್ ಮತ್ತು ಟೊಮೆಟೊನ ಚಾಪ್ ಮಾಡಿಟ್ಟಿದ್ದೀನಿ. ಇವರೇನು ಮಾಡ್ತಿದ್ದಾರೆ? ಏನು ಮಾಡ್ತಿದ್ದಾರೆ? ಪಲ್ಲವಿ ಮತ್ತು ಹಂಗಾದ್ರೆ ಏನು? ವಾಟ್ ಯು ಮೀನ್ ಬೈ ಫ್ರೆಶ್ ಜಿಂಜರ್ ಗಾರ್ಲಿಕ್ ಪೇಸ್ಟ್? ಸೊ ಇವಾಗ ನಾವು ಶಾಪಲ್ಲಿ ಆಕ್ಚುಲಿ ನಮಗೆ ಸಿಗೋದೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬರೀ ಇಂಡಿಯನ್ ಸ್ಟೋರಲ್ಲಿ. ಸೊ ನಮ್ಮ ಮನೆ ಅಕ್ಕಪಕ್ಕ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಳಕ್ಕೆ ಇಂಡಿಯನ್ ಸ್ಟೋರ್ ಇಲ್ಲ. ಸೊ ಮನೆಯಲ್ಲೆಲ್ಲ ಜಿಂಜರ್ ಮತ್ತೆ ಗಾರ್ಲಿಕ್ ಹಾಕ್ಬಿಟ್ಟು ಪೇಸ್ಟ್ ಮಾಡ್ತಾ ಇದೀವಿ. ಸೊ ದಟ್ ಇಸ್ ಫ್ರೆಶ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಷ್ಟೇ. Is there any difference between fresh ginger garlic and normal ginger garlic? ನಾರ್ಮಲ್ ಜಿಂಜರ್ ಗಾರ್ಲಿಕ್ ಅಂದ್ರೆ ಮುಂಚೆ ಮಾಡಿರೋದು, ಫ್ರೆಶ್ ಜಿಂಜರ್ ಗಾರ್ಲಿಕ್ ಅಂದ್ರೆ ಇವಾಗ ಮಾಡಿ ಇವಾಗೆ ಹಾಕ್ತಾ ಇರೋದು. ಮತ್ತೆ ಇವಾಗ ಫ್ರಿಡ್ಜ್ ಅಲ್ಲಿ ಇವಾಗ ಮಾಡಿ ಮಿಕ್ಕಿರೋದನ್ನ ಫ್ರಿಡ್ಜ್ ಅಲ್ಲಿ ಲೈಕ್ ಏನ್ ಡಿಫರೆನ್ಸ್ ಇದೆ ಅಂಗಡಿಯಿಂದ ತಂದಿರೋದಕ್ಕೂ ಮತ್ತೆ? ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ದಿಸ್ ಇಸ್ ಫ್ರೆಶ್ ಒನ್ ವಿತೌಟ್ ಲೈಕ್ ಕಂಪ್ಲೀಟ್. ಇನ್ನೊಂದು 1000 ರೂಪಾಯಿ 1 kg ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇಲ್ಲಾಂದ್ರೆ ನಾವು ಒಂದು 200 ರೂಪಾಯಿ ಮುಗಿಸ್ಕೋಬಹುದು. 100 ರೂಪಾಯಿ ಜಿಂಜರ್, 100 ರೂಪಾಯಿ ಗಾರ್ಲಿಕ್. ಸೊ ಇದಕ್ಕೆ ಜಿಂಜರ್ ಗಾರ್ಲಿಕ್ ಹಾಕಿದೀವಿ. ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದನ್ನ ಎಷ್ಟು ದಿನ ರೆಡಿ ಮಾಡಿ, ಎಷ್ಟು ದಿನದವರೆಗೆ ಇಡ್ಬೋದು ನೀವು? ಫ್ರಿಡ್ಜ್ ಅಲ್ಲಿ ಇಟ್ಟರೆ ಇಟ್ ವಿಲ್ ಸ್ಟೇ ಅಂಟಿಲ್ ಮೇ ಬಿ 1 month 2 months ಯು ಕ್ಯಾನ್ ಯೂಸ್. ಓಹ್ ನೈಸ್. 1 month 2 month ಆಗಲ್ವಾ? ಹಾಯ್ ಗೈಸ್, ಸೊ ನಾನು ಹೇಳ್ತಿದ್ದೆ ನಾವು ಗ್ರಾಸರಿ ಶಾಪಿಂಗಿಗೆ ಹೋಗ್ಬೇಕಾದ್ರೆ ಒಂದು ಪರ್ಸನ್ ಮಿಸ್ಸಿಂಗ್ ಅಂತ. ಸೊ ಅವ್ರು ಯಾರಂತ ಹೇಳಿದ್ರೆ ತೋರಿಸ್ತೀನಿ ಬನ್ನಿ. ಹಾಯ್ ಸಾಗರ್, ಹೌ ಆರ್ ಯು? ಸೊ ನಾನು ಹೇಳ್ತಿದ್ದು 6th ಪರ್ಸನ್ ಇಸ್ ಸಾಗರ್ ಗೈಸ್. ಸೊ ಸಾಗರ್ ತುಂಬ ಲೇಟಾಗಿ ಬಂದಿದ್ದಾನೆ. ದ ರೀಸನ್ ಇಸ್ ಪಾಪ ಮಳೆ ಬರ್ತಿದೆ, ಸೊ ನೆನ್ಕೊಂಡು ಬರಬೇಕಾಯ್ತು. ಸೊ ಓಕೆ, ಎನಿವೇಸ್ ಈಸ್ ಹಿಯರ್. ಹಾಯ್ ಮಾಡು. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಂತ ಹೇಳು. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಓಕೆ, ವೆಲ್ಕಮ್. ಸೊ ಈಗ ಬಿರಿಯಾನಿ ರೆಡಿ ಆಗ್ತದೆ. ಜೊತೆಯಲ್ಲಿ ಚಿಕನ್ ಕರಿ ಮಾಡಿದ್ವಿ. ಎಲ್ಲರೂ ಸ್ಟಾರ್ಟರ್ ಥರ ತಿನ್ಕೊಂಬಿಟ್ರು. ಇನ್ನು ಸ್ವಲ್ಪ ಇದೆ, ಬಟ್ ಗುಡ್ ಎಲ್ಲ ಖಾಲಿ ಆಗ್ತಿದೆ. ಆಲ್ಮೋಸ್ಟ್ 3 kg ಆಫ್ ಚಿಕನ್ ತಂದಿದ್ವಿ. ಸೊ ಬಿರಿಯಾನಿ ರೆಡಿ ಆಗುತ್ತೆ. ನಾನು ಸ್ವಲ್ಪ ಹೊತ್ತು ಬಿರಿಯಾನಿ ತೋರಿಸ್ತೀವಿ ಹೆಂಗಾಗಿದೆ ಏನೋ ಅಂತ. ಸ್ವಲ್ಪ ಮುಸ್ಲಿಮ್ ಸ್ಟೈಲಲ್ಲಿ ಬಿರಿಯಾನಿ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ನೋಡೋಣ ಹೆಂಗೆ ಬರುತ್ತಂತ. ಮುಸ್ಲಿಮ್ ಸ್ಟೈಲ್ ಆ್ಯಂಡ್ ಆಂಬೂರ್ ಮಿಕ್ಸ್, ಬಿಕಾಸ್ ನಮಗೆ ಮಿಂಟ್ ಲೀವ್ ಸಿಗಲಿಲ್ಲ. ಸೊ ನೋಡೋಣ ಹೆಂಗೆ ಬರುತ್ತಂತ. ಸೊ ಪ್ಲೇಟ್ಗೆ ಹಾಕೊಂಡ್ಮೇಲೆ ತೋರಿಸ್ತೀನಿ ಹೆಂಗಿರುತ್ತಂತ. ಹೇ ಗಾಯ್ಸ್, ಸೊ ನಾವು ನಿನ್ನೆ ಅಡುಗೆ ಎಲ್ಲ ಮುಗಿಸಿ ಊಟ ಮುಗಿಸಿ ಮಲ್ಕೊಂಡ್ವಿ. ಬಟ್ ದೆನ್ ನಿಮ್ಗೆಲ್ಲರಿಗೂ ತೋರ್ಸೋಕ್ಕಾಗಲಿಲ್ಲ ಬಿಕಾಸ್ ವಿ ಆಲ್ ವರ್ ಬ್ಯುಸಿ ಈಟಿಂಗ್. ಕುಕಿಂಗ್ ಮಾಡುವಾಗನೇ ತಿಂದ್ಬಿಟ್ವಿ. ಸೊ ಇಟ್ ಗಾಟ್
ಡಿಲೇಡ್. ನಾನು ನಿಮಗೆಲ್ಲ ವೀಡಿಯೋ ತೋರಿಸೋದಕ್ಕೆ ಊಟ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಐ ಕುಡೆಂಟ್ ಫಿನಿಶ್ ಆಫ್ ದ ವಿಡಿಯೋ ಎಸ್ಟರ್ಡೇ. ಆ್ಯಂಡ್ ಇವಾಗ ವಿ ಆರ್ ಬ್ಯಾಕ್ ಅಗೇನ್ ಟು ಸಮ್ ಫೋಟೋ ಸೆಷನ್ಸ್. ಸೊ ಫೋಟೋಸ್ನ ತೆಗೆಸ್ಕೊಂಡು ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. Bye.